ಸರ್ ಇದು ಕೊಬ್ಬರಿ ಹಿಂಡಿ ಫುಲ್ ಆಯಿಲ್ ಎಲ್ಲ ಹೊರಗೆ ಬಂದಾಗಿದೆ. ಇನ್ನು ವೇಸ್ಟೇಜ್ ಇದು ಹಿಂಡಿ ಉಳಿಯುತ್ತಲ್ಲ, ಇದು ಹಿಂಡಿ. ಇದು ನೀವು ಬೇಕಾದ್ರೆ ಇವಾಗಲೂ ತಿಂದು ನೋಡಿ, ಸ್ವೀಟ್ ಆಗೇ ಇರುತ್ತೆ. ಬೇಕಾದ್ರೆ ತಿಂದು ನೋಡಿ, ಸ್ವಲ್ಪ ತಿಂದು ನೋಡಿ, ಸ್ವೀಟ್ ಆಗಿದೆ. ನೀವು ಇದನ್ನು ವೇಸ್ಟ್ ಮಾಡೋ ಅವಶ್ಯಕತೆನೂ ಇಲ್ಲ. ಇದರಲ್ಲಿ ತಿಂಡಿ ಮಾಡ್ಬೋದು, ಹೋಳಿಗೆ ಮಾಡ್ಬೋದು. ಮಾಮೂಲಿ ಹೂರ್ಣ ಮಾಡ್ಕೊತೀರಲ್ವ, ಹೂರ್ಣ ಮಾಡಿಕೊಂಡು ಕಾಯಿ ಕೊಬ್ಬರಿ ಬದಲು ಇದನ್ನು ಹಾಕೋಬೋದು. ಸೊ ಇದರಲ್ಲಿ ಇನ್ನೂ 40% ಆಯಿಲ್ ಇರುತ್ತೆ, ಜೊತೆಗೆ ಸ್ವೀಟು ಇರುತ್ತೆ. ಅದರಿಂದ ಹೂರ್ಣದಲ್ಲಿ ಮಾಡಿಕೊಂಡು ಹೋಳಿಗೆ ಮಾಡ್ಬೋದು, ಕರ್ಜಿಕಾಯಿ ಮಾಡ್ಬೋದು, ಕೊಬ್ಬರಿ ಮಿಠಾಯಿ ಮಾಡ್ಬೋದು. ನೀವು ಮನೆಗೆ ಒಂದು 10 kg ಎಣ್ಣೆ ಕೊಬ್ಬರಿ ತೊಗೊಂಡು ಬಂದರೆ ನಿಮಗೆ ಮನೆಗೆ ಎಣ್ಣೆನೂ ಬಂದಂಗಾಯಿತು. ಜೊತೆಗೆ ಹಿಂಡಿನಲ್ಲಿ ಮನೆಗೆ ತಿಂಗಳಿಗೊಂದ್ಸಲ 2 ತಿಂಗಳಿಗೊಂದ್ಸಲ ಸ್ವೀಟು ಮಾಡ್ಕೊಂಡು ಮನೆಯವರೆಲ್ಲ ತಿನ್ಬೋದು. ಖಂಡಿತ ಕರೆಕ್ಟಾಗಿ ಹೇಳಿದ್ರಿ. ಇದು ಅಲ್ಲ, ಕೆಲವು ಉದ್ಯಮವಾಗಿ ಮಾಡ್ಬೋದು. ನಾನು ಫಸ್ಟ್ ಹೇಳ್ದಂಗೆ ಇದನ್ನು ಕಡಿಮೆ ಅಂದರೆ 1 kg 25 ರೂಪಾಯಿ ಕೊಡ್ತೀನಿ. ಇದನ್ನು ನೀವು ಇದನ್ನು ತಗೊಂಡು ಸ್ವೀಟ್ಗಳು ಮಾಡಿ ನೀವು ಅಂಗಡಿಗಳಿಗೂ ಸಪ್ಲೈ ಮಾಡ್ಬೋದು. ಹೌದೌದು, ಅದರಿಂದನೂ ನೀವು ದುಡ್ಡು ಮಾಡ್ಕೋಬೋದು. ಖಂಡಿತ. ಓಕೆ ಓಕೆ. ಯಾವುದು ಕಪ್ಪೆಣ್ಣೆನ ಬಿಳಿ ಕಪ್ಪೆಣ್ಣೆ ಕವರ್ ಸಿಕ್ಕೋದಾ ಕೊಡ್ತೀನಿ. ಹೇಳ್ಬೇಕಾ ನಾನು? ಇಲ್ಲ ಸರ್, ಮುಗಿಸಿ ಇನ್ನೊಂದು ಕೊಡಿ. ಕವರ್ ಇದು ಹರಳಲ್ಲಿ ನೇರವಾಗಿ ಮಾಮೂಲಿ ಮಾಡಿರೋದು. ಇದನ್ನು ಮಾಮೂಲಿ ಒಂದು ಯಾವುದೇ ಎಣ್ಣೆ ಇದ್ರೂ ಅಷ್ಟೇ ನಾವು 6 ತಿಂಗಳು ಗ್ಯಾರಂಟಿ ಕೊಡ್ತೀವಿ. ನೀವು ಹಾಕ್ತೀನಿ ನಿಮ್ಮ ಕಡೆಯಿಂದ? 6 ತಿಂಗಳು ನಮ್ಮ ಕಡೆಯಿಂದ 6 ತಿಂಗಳು. ಯಾಕಂದ್ರೆ ಯಾವುದೇ ರೀತಿ ಪ್ರಿಸರ್ವೇಟಿವ್ ಬಳಸಿಲ್ಲ. ಹೌದು, ಶುದ್ಧವಾಗಿರೋದ್ರಿಂದ 6 ತಿಂಗಳು ನೀವು ಬಳಸಿ ಅಂತ. ಅಲ್ಲ, ಯಾರು ಇಟ್ಕೊಳ್ಳಲ್ಲ, 6 ತಿಂಗಳು ಯಾರು ಇಟ್ಕೊಳ್ಳಲ್ಲ ಬಿಡಿ ಅಂತ. ಇದು ಸಾಸಿವೆ ಎಣ್ಣೆ. ಇದು ಸಾಸಿವೆ ಎಣ್ಣೆ ಸರ್. ಎಷ್ಟು ನೋಡಿ, ಓಪನ್ ಮಾಡಿದ ತಕ್ಷಣ ಎಷ್ಟು ಘಮ ಅಂತ ಫ್ಲೇವರ್. ಹೌದೌದು, ಒಂದು ವಿಚಿತ್ರ ಅಂದರೆ ಬೇರೆ ಪರಿಮಳ ಬರ್ತಾ ಇದೆ. ಒಂದೊಂದು ಎಣ್ಣೆ ಓಪನ್ ಮಾಡಿದಾಗಲೂ ಕೂಡ ಒಂದೊಂದು ಎಣ್ಣೆ ಫ್ಲೇವರ್ ಗಮ್ಮ ಅಂತ ಬರ್ತಿದೆ, ಸ್ವಲ್ಪ ಪರಿಮಳ ಬರುತ್ತೆ. ಸರ್ ಇದು ಕೊಬ್ಬರಿ ಎಣ್ಣೆ. ಇಲ್ಲಿ ಇನ್ನೊಂದು ಏನಂದ್ರೆ, ಈಗ ಇನ್ನೊಂದು ಪ್ರಶ್ನೆ ಪರಿಮಳದ ಬಗ್ಗೆ ಮಾತಾಡಬೇಕಾದ್ರೆ, ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದ್ರೆ, ನಾವೀಗ ಕೊಬ್ಬರಿ ಎಣ್ಣೆ ತಗೊಂಡೋಗ್ತೀವಿ. ನಮ್ಮವ್ರಿಗೆ ಏನಾಗ್ತದೆ ಅಂದ್ರೆ ಅದ್ರ ಪರಿಮಳ ಸ್ಮೆಲ್, ಆ ಸ್ಮೆಲ್ ಏನು ಮಾಡುತ್ತೆ ಅಂದರೆ ಹೆಚ್ಚು ಊಟ ಮಾಡ್ಲಿಕ್ಕೆ ಆಗಲ್ಲ ಮಾತ್ರ. ಕೊಬ್ಬರಿ ಎಣ್ಣೆ ಸ್ಮೆಲ್ ಬರ್ತಾ ಇದೆ, ಒಂದು ಪರಿಮಳ ಬಂದ್ಬಿಡುತ್ತೆ ನಾವು ತಿನ್ಬೇಕಾದ್ರೆ, ಹಾಗಾಗಿ ಬಳಸೋಕ್ಕಾಗಲ್ಲ ಕೊಬ್ಬರಿ ಎಣ್ಣೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೇಗೆ ಅದು ಬಗ್ಗೆ ನಾವು ಮಾತಾಡೋದು ಸರ್. ಕೊಬ್ಬರಿ ಎಣ್ಣೆ ಸ್ಟಾರ್ಟಿಂಗು ಯಾರು ಸರ್, ನಾವು ಮೈಸೂರು ಕಡೆಯವರು ಜಾಸ್ತಿ ಕೊಬ್ಬರಿ ಎಣ್ಣೆ ಬಳಸಲ್ಲ. ಸೊ ಹಂಗಾಗಿ ಅವರು ಮತ್ತೆ ಬಳಸಬೇಕು ಅಂದರೆ ಸಡನ್ ಆಗಿ ಚೇಂಜ್ ಆಗಬೇಕಾದ್ರೆ ಅವ್ರು ಕಷ್ಟ ಆಗುತ್ತೆ. ಚಿಕ್ಕದ್ರಿಂದ ಕೊಬ್ಬರಿ ಎಣ್ಣೆ ಬಳಸಿರಲ್ಲ. ಯಾಕಂದರೆ ಇದ್ರಲ್ಲಿ ತುಂಬಾ ಒಳ್ಳೆ ಅಂಶ ಇರೋದ್ರಿಂದ ನೀವು ಬಳಸಬೇಕು ಅಂದರೆ ಸಡನ್ ಆಗಿ ನೀವು ಕೊಬ್ಬರಿ ಎಣ್ಣೆ ಬಳಸ್ಬಿಡಿ. ಒಂದು 5 kg ಕೊಬ್ಬರಿ, 5 kg ಕಡಲೆಕಾಯಿ ಮಿಕ್ಸ್ ಮಾಡ್ಕೊಂಡು ಎಣ್ಣೆ ಮಾಡಿಸ್ಕೊಳ್ಳಿ. ಆವಾಗ ಕೊಬ್ಬರಿ ಸ್ಮೆಲ್ಲು ಅವಾಯ್ಡ್ ಆಗುತ್ತೆ. ಇದು ಕಡಲೆಕಾಯಿ ಫ್ಲೇವರ್ ಬರುತ್ತೆ. ಆಮೇಲೆ ನೀವು ಮಿಕ್ಸ್ ಮಾಡಿ ಆಮೇಲೆ ಕಂಟಿನ್ಯೂಸ್ ಒಂದು 2-3 ಸಲ ಬಳಸಿ ಆದಮೇಲೆ ನೀವು ಬೇಕಾದ್ರೆ ಡೈರೆಕ್ಟಾಗಿ ಕೊಬ್ಬರಿ ಬಳಸ್ಬೋದು. ಸಡನ್ ಆಗಿ ನಿಮಗೆ ಮುಖಕ್ಕೆ ಹೊಡೆದಂಗೆ ಫ್ಲೇವರ್ ಬರಲ್ಲ. ಸರ್ ಇದು ಹುಚ್ಚೆಳ್ಳೆಣ್ಣೆ ಅಲ್ಲ? ನೋಡಿ ಹೇಗಿದೆ ಅಂತ. ನೀವು ಒಂದೊಂದು ಎಣ್ಣೆ ತೋರಿಸ್ತಾ ಇದ್ದಾಗ ಒಂದು ಪರಿಮಳ ಬರ್ತಾ ಇದೆ ನಮಗೆ. ಅದು ತಾಜಾತನಲ್ಲಿ ತೆಗೆದಾಗ ಗೊತ್ತಾಗುತ್ತೆ. ಹೌದು. ಇದು ಎಳ್ಳೆಣ್ಣೆ. ಅದು ರಿಫ್ಲೆಕ್ಟ್ ಆಗ್ತಾ ಇದೆ. ಹಾಂ ಸರ್. ರಿಫ್ಲೆಕ್ಟ್ ನಿಮ್ಮ ಫೋನ್ ಇದೆಯಲ್ಲ